Hello traders and viewers, welcome to Unique Wealth. Yes, August 18th ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಲಾಸ್ಟ್ 3 ಹಾಲಿಡೇಸ್ ಅಲ್ಲಿ ಗುಡ್ ನ್ಯೂಸ್ ನ ಬಂದಿತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಆ ಒಂದು ನ್ಯೂಸ್ ಇಂಪ್ಯಾಕ್ಟ್ ಮೇಲೆ ಇವತ್ತು ಸೂಪರ್ ಟ್ರೇಡ್ ಮಾಡೋಣ ಅಂತ ಯಾರೆಲ್ಲ ಅನ್ಕೊಂಡು ಇಂಟ್ರೋಡ ಟ್ರೇಡರ್ಸ್ ಬಂದಿರ್ತಾರೆ, ಡೆಫಿನೆಟ್ ಆಗಿ ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತೆ. ಬಿಕಾಸ್ ಮಾರ್ಕೆಟ್ ಲಾಸ್ಟ್ ಟ್ರೇಡಿಂಗ್ ಕ್ಲೋಸಿಂಗ್ ಏನಾಗಿತ್ತು, ಟ್ರೇಡಿಂಗ್ ಅಲ್ಲಿ 24,620 ಆ ಒಂದು ಪಾಯಿಂಟ್ ಇಂದ ಡೈರೆಕ್ಟ್ ಆಗಿ ಓಪನ್ ಆಗಿದೆ. 300 ಪಾಯಿಂಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅಲ್ಲಿಗೆ ಇಂಟ್ರೋಡ ಟ್ರೇಡರ್ಸ್ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ಇನ್ನು ಅಪ್ ಹೋಗುತ್ತಾ ಡೌನ್ ಬರುತ್ತಾ ಅಂತ ಕನ್ಫ್ಯೂಷನ್ ಅಲ್ಲಿ. ಹಾಗಾಗಿ ನಮಗೆ ಮಾರ್ನಿಂಗ್ ಅಲ್ಲಿ ಆಲ್ರೆಡಿ ಕ್ಲಾರಿಟಿ ಯಾರಿಗೆ 25,200 25,020 ವರೆಗೂ ಮಾರ್ಕೆಟ್ ಒಂದು ಗುಡ್ ಅಪ್ ಟ್ರೆಂಡ್ ನ ಕೊಡ್ತು. ದಿಸ್ ಅ ಎಂಡ್ ಪಾಯಿಂಟ್. ಯಾವಾಗಲೂ ನಾವು ತಿಳ್ಕೊಳ್ಬೇಕಾಗಿರೋದು ಇಂಟ್ರೋಡೇಟ್ ಟ್ರೇಡರ್ ಯಾರೆಲ್ಲ ಇದೀರಾ, ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಈ ಕವರ್ ಮಾಡುತ್ತೆ ಅಥವಾ ರಿವರ್ಸ್ ಆಗುತ್ತೆ, ಇದೆಲ್ಲ ಅಸಂಪ್ಷನ್ಸ್. ನಮಗೆ ಯಾವಾಗಲೂ ಟೆಕ್ನಿಕಲಿ ಲೆವೆಲ್ಸ್ ಎಲ್ಲಿವರೆಗೂ ಮೂವ್ ಆಗುತ್ತೆ ಮಾರ್ಕೆಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಪಾರ್ಟ್ ಅಲ್ಲಿ ಕಾಲು ಅರೌಂಡ್ 140 ಇಂದ 160 170 ವರೆಗೂ ಗುಡ್ ರಿಟರ್ನ್ಸ್ ನ ಕಾಲಲ್ಲೂ ಕೊಟ್ಟಿದೆ ಇವತ್ತು ಮಾರ್ಕೆಟ್. ಯಾರಿಗೆ 25,020 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ, ಇನ್ನು ಇಂಟ್ರೋಡ ಟ್ರೇಡರ್ಸ್ಗೆ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಕೊಟ್ಟಿದೆಯೋ ಇಲ್ವೋ, ಡೌನ್ ಸೈಡ್ ಅಂತ ಒಂದು ಬ್ಯೂಟಿಫುಲ್ ಎಂಟ್ರಿನ ಕೊಡ್ತು ಮಾರ್ಕೆಟ್ ಅಲ್ಲಿ ಇವತ್ತು. ಜೊತೆಗೆ ಮಾರ್ಕೆಟ್ ಅಲ್ಲಿ 25,020 ಇಂದ 24,850 ವರೆಗೂ ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಟ್ರೆಂಡ್ ನ ಕೊಡ್ತು. ಅಲ್ಲಿಂದ ಮಾರ್ಕೆಟ್ ಅಗೇನ್ ರಿಕವರ್ ಸ್ಟಾರ್ಟ್ ಆಗಿ 24,920 ಹತ್ರ ಇವತ್ತು 18th ಆಗಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ನಮಗೆ ಮಾರ್ಕೆಟ್ ನೋಡಕ್ಕೆ ಬ್ಯೂಟಿಫುಲ್ ಆಗಿದೆ ಇವತ್ತು. ಯಾರೆಲ್ಲ ಇಂಟ್ರೋಡ ಟ್ರೇಡ್ ಮಾಡಿದ್ರೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಆಗಿದೆ. ಆಪ್ಷನ್ಸ್ ನೀವು ಅನ್ಕೊಂಡಂಗೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಿರಲ್ಲ ಕಾಲ್ ಅಲ್ಲಿ, ರೈಟ್? ಅದೇ ರೀತಿ ಪುಟ್ ಅಲ್ಲಿ ನೀವು ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗಿದೆ. ಇಲ್ಲಿ ಯಾರೆಲ್ಲ ಪುಟ್ ನ ತಗೊಂಡಿದ್ರೆ ಡೆಫಿನೆಟ್ ಆಗಿ ಅಲ್ಲೂ ಸಹ ಪುಟ್ ಅಲ್ಲಿ ಅಪ್ರಿಶಿಯೇಟ್ ಆಗಿರಲ್ಲ. ಇಲ್ಲಿಂದ ಮಾರ್ಕೆಟ್ ಗುಡ್ ಅಪ್ರಿಶಿಯೇಟ್ ಆಯ್ತು. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ನ ನೋಡಿ ನಾವು ಕಾಲು ಪುಟ್ ತಗೊಳ್ಳೋದಕ್ಕಿಂತ ಪ್ರೀಮಿಯಂ ಯಾವಾಗ ಬರುತ್ತೆ ಬರಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಇದು ಆಗಸ್ಟ್ 18ನ ನಿಫ್ಟಿಯ ಒಂದು ಚಾರ್ಟ್ ಆಗಿದ್ರೆ, ಇನ್ನು ಆಗಸ್ಟ್ 18th ಅಲ್ಲಿ ಕೆಲವೊಂದು ಸ್ಟಾಕ್ಸ್ ಏನ್ ರಿಟರ್ನ್ಸ್ ಕೊಡ್ತು ಅಂತ ನೋಡೋಣ. ಇನ್ನು ನಿಫ್ಟಿಯಲ್ಲಿ ಡೌನ್ ಸೈಡ್ ಬಂದಾಗ ಮಾರ್ಕೆಟ್ ಅಲ್ಲಿ ಪುಟ್ ಅಂತ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಈ ಒಂದು ಅವಕಾಶನ ತಗೊಳ್ಬಹುದಾಗಿತ್ತು 25,000 ಪುಟ್ ಅಲ್ಲಿ. ಇನ್ನು ಡೌನ್ ಸೈಡ್ ಅಲ್ಲಿ ನಿಫ್ಟಿ ಫಾಲ್ ಆದಾಗ ಅಪೋಲೋ ಹಾಸ್ಪಿಟಲ್ ಅದು ಸಹ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಫಾಲ್ ಆಯ್ತು. ಅರೌಂಡ್ ಮಾರ್ಕೆಟ್ ಅಲ್ಲಿ ಪುಟ್ ಅಂತ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅರೌಂಡ್ 100 ಇಂದ 120 ವರೆಗೂ ಮಾರ್ಕೆಟ್ ಮೂವ್ ಆಯ್ತು. 6,850 ಪುಟ್ ಅನ್ನೋದು 6,850 ಪುಟ್ ಒಂದು ಗುಡ್ ರಿಟರ್ನ್ಸ್ ನ ಕೊಡ್ತು. ಇನ್ನು ಏಷ್ಯನ್ ಪೇಂಟ್ಸ್ ಅನ್ನೋದು ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ ಅಪ್ ಆಗಿತ್ತಲ್ಲ ಮಾರ್ಕೆಟ್, ಆ ಒಂದು ಕಂಡೀಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಗುಡ್ ಅಪ್ ಟ್ರೆಂಡ್ ನ ಕೊಡ್ತು. ಅಟ್ ದ ಸೇಮ್ ಟೈಮ್ ಡಿವಿಸ್ ಲ್ಯಾಬ್ ಸಹ ಅರೌಂಡ್ ಮಾರ್ಕೆಟ್ ಅಲ್ಲಿ 80 ರೂಪೀಸ್ ಇಂದ 105 ವರೆಗೂ ಆಪ್ಷನ್ಸ್ ಅಲ್ಲಿ ರಿಟರ್ನ್ ಕೊಟ್ಟು ಫೈನಲ್ ಆಗಿ ಒಂದು 88 ಹತ್ರ ಮಾರ್ಕೆಟ್ ಕ್ಲೋಸ್ ಆಯ್ತು. ಮಾರ್ಕೆಟ್ ಈ ಒಂದು ಬಿಗ್ ಫಾಲ್ ಆದ್ರೂ ಡಿವಿಸ್ ಮತ್ತೆ ಏಷ್ಯನ್ ಪೇಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಅಲ್ಲಿ ಅಪ್ ಅಲ್ಲೇ ನಿಂತಿತ್ತು. ಸಿ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ನೂರಾರು ಸ್ಟಾಕ್ ಇರ್ಬೋದು, ಆದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಏಷ್ಯನ್ ಪೇಂಟ್, ಡಿವಿಸ್, ಅಪೋಲೋ ಹಾಸ್ಪಿಟಲ್. ಯಾಕೆಂದ್ರೆ ಇವತ್ತು ಮಾರ್ನಿಂಗ್ ನಾವು ಲೈವ್ ಸೆಷನ್ ಅಲ್ಲಿ ಈ ಒಂದು ಸ್ಕ್ರಿಪ್ಟ್ ನ ಮಾತ್ರ ಡಿಸಿಷನ್ ತಗೊಂಡಿದ್ವಿ. ಇದು 18th ನ ಕಂಪ್ಲೀಟ್ ಡೀಟೇಲ್ಸ್ ಆಯ್ತು ಅಂದ್ರೆ, ಇನ್ನು 19th ಅಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ. 19th ಅಲ್ಲಿ ನಿಫ್ಟಿ ಲೆವೆಲ್ಸ್ ಏನಿದೆ, ಹಾಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏನು ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಈಗ ನಾವು ಕೆಲವೊಂದು ವರ್ಡ್ಸ್ ನ ಮಾತಾಡ್ತಾ ಇದ್ವಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕಾಲ್ ಅಂದ್ರೇನು, ಪುಟ್ ಅಂದ್ರೇನು, ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಅಂತಾನೆ ಒಂದು ಎಜುಕೇಶನಲ್ ವಿಡಿಯೋನ ನಾವು ಅಪ್ಲೋಡ್ ಮಾಡಿದೀವಿ. ಆಪ್ಷನ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಅಂತ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಬೋದು. ಆ ಒಂದು ಕಾಲ್ ಅಂದ್ರೇನು, ಪುಟ್ ಅಂದ್ರೇನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ನೀವು ಬೇಸಿಕ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಯಾವುದೇ ಒಂದು ಪಾರ್ಟ್ ಆಗಲಿ, ಎಸ್ಪೆಷಲಿ ಹಣದ ವಿಷಯ ಆದಾಗ ಏನು ತಿಳ್ಕೊಳ್ತೀರಾ ಡೈರೆಕ್ಟ್ ಆಗಿ ಜಂಪ್ ಮಾಡಬೇಡಿ. ಬಿಸ್ನೆಸ್ಗೆ ಕರೆಕ್ಟಾ, ಟ್ರೇಡ್ಗೆ ಜಂಪ್ ಮಾಡಬೇಡಿ. ABCD ಇಂದ ಕಲ್ತ್ಕೊಂಡು ಮುಂದಕ್ಕೆ ಬನ್ನಿ ಅಂತ, ರೈಟ್? ಇದು ಇನ್ನು ನಾವು 19th ಮಾರ್ಕೆಟ್ ಏನಾಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ನಿಫ್ಟಿಯಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. 19th ಆಗಸ್ಟ್ ಗೆ ಮಾರ್ಕೆಟ್ ಏನೊಂದು 18th ಆಗಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಆ ಒಂದು ಬೇಸಿಸ್ ಮೇಲೆ ನನಗೆ ಮಾರ್ಕೆಟ್ ಅಲ್ಲಿ 24,890 24,940 ಅನ್ನೋದನ್ನ ನಾವೀಗ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಅಥವಾ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಬನ್ನಿ ನೋಡೋಣ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ. ಫಸ್ಟ್ ನಿಫ್ಟಿ ಚಾರ್ಟ್ ನೋಡೋಣ. ನೋಡಿ, ನಿಫ್ಟಿ ಡಿವಿಸ್ ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ, ಕಾಣಿಸ್ತಾ ಇದೆ. ಡಿವಿಸ್ ಮಾರ್ನಿಂಗ್ ಸೆಷನ್ ಅಲ್ಲಿ ಗುಡ್ ರಿಟರ್ನ್ಸ್ ಕೊಡ್ತು ಅಂತ ಇಲ್ಲಿದೆ, ಕಾಣಿಸ್ತಾ ಇದೆ. ಮಾರ್ನಿಂಗ್ ಸೆಷನ್ ಅಲ್ಲಿ ಡಿವಿಸ್ ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ಮೂವ್ ಆಯ್ತು. ಆ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಆಪ್ಷನ್ 80 ರೂಪೀಸ್ ಇಂದ ಅರೌಂಡ್ 106 ರೂಪೀಸ್ ವರೆಗೂ ಮೂವ್ ಆಯ್ತು. ನೋಡಿ, ಮಾರ್ಕೆಟ್ ಫಾಲ್ ಆದ್ರೂ ಡಿವಿಸ್ ಏನಾಗ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲೇ ನಿಂತಿದೆ. ಬನ್ನಿ ಈಗ ನಿಫ್ಟಿಗೆ ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್ ನಿಫ್ಟಿ ನೋಡಿ, ಪ್ರೀವಿಯಸ್ ಡೇ ಮಾರ್ಕೆಟ್ ಅಲ್ಲಿ ಏನ್
ಟ್ರೇಡ್ ಆಗಿದೆ 18th ಆಗಸ್ಟ್ 25,020. ನಾನು ಹೇಳಿದ್ನಲ್ಲ ಈಗ ತಾನೇ ಇದೇ ಪೀಕ್ ಪಾಯಿಂಟ್ ಅನ್ನೋದನ್ನ ಹೇಗೆ ತಿಳ್ಕೊಳ್ಬೇಕು, ನಮ್ಮ ಒಂದು ಪಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ರೆಫರೆನ್ಸ್ ವಿಡಿಯೋ ಅಲ್ಲಿ ಸಿಗುತ್ತೆ. 4th ಆಗಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ದಟ್ ಇಸ್ ಅ ಪಾಯಿಂಟ್. ಇನ್ನೊಂದ್ಸರಿ ನೀವು ನೋಡ್ಬೋದು ವಿಡಿಯೋನ. ಬನ್ನಿ, ಇವತ್ತು ಮಾರ್ಕೆಟ್ ಅಲ್ಲಿ ಏನೊಂದು ಮಾರ್ಕೆಟ್ ಕ್ಲೋಸ್ ಆಗಿದೆ, ಈ ಒಂದು ಬೇಸಿಸ್ ಮೇಲೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಾವು ಎಲ್ಲಿ ಪ್ಲೇಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಅನ್ನೋದನ್ನ ನೋಡೋಣ. ಫಸ್ಟ್ ಮಾರ್ಕೆಟ್ ಅಲ್ಲಿ ಇವಾಗ ಏನ್ ಕ್ಲೋಸ್ ಆಗಿದೆ, ಮಾರ್ಕೆಟ್ 890 ಈ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ 890 ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ಚೇಂಜ್ ಆಗುತ್ತೆ. 890 940 ಈ ಎರಡು ಪಾಯಿಂಟ್ ಅನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಬಿಗ್ ಮೂಮೆಂಟಮ್ ಕೊಡಬೇಕು ಮಾರ್ಕೆಟ್ ಅಂದ್ರೆ ಫಸ್ಟ್ ಎರಡರಲ್ಲಿ ಒಂದು ಪ್ರೈಸ್ ನ ಕ್ರಾಸ್ ಮಾಡಬೇಕು ಅಂತ ಅರ್ಥ. ಒಂದು ಸರಿ ಮಾರ್ಕೆಟ್ ಅಲ್ಲಿ 940 ನ ಕ್ರಾಸ್ ಮಾಡ್ತು ಅಂತ ಇಟ್ಕೊಳ್ಳಿ. 940 ನ ಇಲ್ಲಿಂದ ಮಾರ್ಕೆಟ್ 970 ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ, ಸ್ಮಾಲ್ ರೆಸಿಸ್ಟೆನ್ಸ್. ಅಲ್ಲಿಂದ 510 ರೆಸಿಸ್ಟೆನ್ಸ್. ಅಲ್ಲಿಂದ ಮಾರ್ಕೆಟ್ ಅಲ್ಲಿ 590 ವರೆಗೂ ಒಂದು ಬಿಗ್ ಮೂಮೆಂಟಮ್ ನಾವು ನೋಡಬಹುದು ಮಾರ್ಕೆಟ್ ಅಲ್ಲಿ. ಇನ್ನು ಡೌನ್ ಸೈಡ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಅರೌಂಡ್ 24,890 890 ನ ಮಾರ್ಕೆಟ್ ಕ್ರಾಸ್ ಆಯ್ತು ಅಂದ್ರೆ ಅರೌಂಡ್ 840 ವರೆಗೂ ಮಾರ್ಕೆಟ್ ಡೌನ್ ಸೈಡ್ ನೋಡಬಹುದು. ಒನ್ಸ್ 840 ನ ಬ್ರೇಕ್ ಮಾಡಿದ್ರೆ ಒಂದ್ ಸ್ವಲ್ಪ ಬಿಗ್ ಟ್ರೆಂಡ್ ಅಂತ ಹೇಳ್ಬೋದು. ಡೌನ್ ಸೈಡ್ ಅಲ್ಲಿ 790 ವರೆಗೂ ಒಂದು ಬಿಗ್ ಮೂಮೆಂಟಮ್ ಸಿಗುತ್ತೆ. 790 720 ಮಾರ್ಕೆಟ್ ಅಲ್ಲಿ ಏನೊಂದು ಮಾರ್ಕೆಟ್ ಅಲ್ಲಿ ಈ ಒಂದು 15 ಡೇಸ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾ ಇತ್ತು. ಆಗಸ್ಟ್ ಮಂತ್ ಅಲ್ಲಿ ಫಸ್ಟ್ 15 ಡೇಸ್ ಅಲ್ಲಿ ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 25,020 ಬಿಗ್ ಮೂವ್ ಆಗ್ಬೇಕಂದ್ರು ಅಥವಾ ಫಾಲ್ ಆಗ್ಬೇಕಂದ್ರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್. ಅದೇ ರೀತಿ ಇವತ್ತು ನಾವು ಮಾರ್ಕೆಟ್ ಅಲ್ಲಿ 19th ಗೆ ಯಾವ್ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ವಲ್ಲ, ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಇಂಪ್ಯಾಕ್ಟ್ ಆಗುವಂತ ಟೈಮ್. ನಿಫ್ಟಿಗೆ ಇಂಪ್ಯಾಕ್ಟ್ ಆಗೋ ಟೈಮ್ ನೋಡಿದ್ರೆ 10:30 ಅಂತ ಹೇಳ್ಬೋದು. 10:30 AM ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಫ್ಟಿಗೆ. ಈ ಟೈಮ್ ಬಂದಾಗ ಸ್ವಲ್ಪ ಕೇರ್ ತಗೊಳ್ಬೇಕು. ಬಿಗಿನರ್ಸ್ ಎಲ್ಲ ಯಾರಿದ್ದೀರಾ ಅಥವಾ ಆಪ್ಷನ್ ಟ್ರೇಡ್ ಫಸ್ಟ್ ಟೈಮ್ ಟ್ರೇಡ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಆಪ್ಷನ್ ಟ್ರೇಡರ್ಸ್ ಈ ರೀತಿ ಇಂಪ್ಯಾಕ್ಟಬಲ್ ಟೈಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ಇನ್ನು ಮಾರ್ಕೆಟ್ ಅಲ್ಲಿ ನಾವು ಸೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಲೈನ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ನಿಮ್ಗೆ ಲೆವೆಲ್ಸ್ ಅಂದ್ರೆ ಏನು, ಆ ಟೈಮ್ ಅಂದ್ರೆ ಏನು, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಅಂತಾನೆ ಈ ಒಂದು ವಿಡಿಯೋದಲ್ಲಿ ನಾವು ಟೈಮ್ ಹೇಗೆ ವರ್ಕ್ ಆಗುತ್ತೆ, ಲೆವೆಲ್ಸ್ ಹೇಗೆ ವರ್ಕ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಎಜುಕೇಶನಲ್ ವಿಡಿಯೋನ ನಾವು ಪೋಸ್ಟ್ ಮಾಡಿದೀವಿ, ಅಲ್ಲಿ ತಿಳ್ಕೊಳ್ಬಹುದು. ಯಾಕಂದ್ರೆ ನಮ್ಮ ವಿಡಿಯೋನ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರ್ಬೇಕಲ್ವಾ. ನಾವೇನ್ ಮಾತಾಡ್ತಾ ಇದೀವಿ ಆ ಟೆಕ್ನಿಕಲ್ ವರ್ಡ್ಸ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಈ ಒಂದು ವಿಡಿಯೋನ ನೀವು ನೋಡಿದಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ಬನ್ನಿ ಸೆನ್ಸೆಕ್ಸ್ ಕಡೆ ಬರೋಣ. ಸೆನ್ಸೆಕ್ಸ್ ಅಲ್ಲಿ ಮಾರ್ಕೆಟ್ ಇವತ್ತೇನ್ ಟ್ರೇಡ್ ಆಗಿದೆ, ಸೇಮ್ ಆಸ್ ಆಲ್ಮೋಸ್ಟ್ ಸೆನ್ಸೆಕ್ಸ್ ಅಂದ್ರೆ ನಿಫ್ಟಿ ಕೋ ರಿಲೇಷನ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ನೋಡಿ ಇವತ್ತು ಹೇಗೆ ನಿಫ್ಟಿ ಟಾಪ್ ಅಲ್ಲಿ ಹೋಗಿ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅದೇ ತರ ಬಂದು ಮಾರ್ಕೆಟ್ ಅಲ್ಲಿ ಒಂದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮಾತ್ರ ಯಾವಾಗ್ಲೂ ಒಂದೇ ರೀತಿ ಕಾಣಿಸ್ತಾ ಇರುತ್ತೆ ಮಾರ್ಕೆಟ್. ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ 81,000 ನೋಡಿ 81,273 ಆಗ್ಲೇ ನಿಫ್ಟಿ ಮಾರ್ಕೆಟ್ ಅಲ್ಲಿ 330 ಏನ್ ಕ್ಲೋಸ್ ಆಗಿತ್ತು ಅದಕ್ಕಿಂತ ಒಂದು 40 ಪಾಯಿಂಟ್ಸ್ ಡೌನ್ ಅಲ್ಲಿ ಸೆಟಲ್ಮೆಂಟ್ ಪ್ರೈಸ್ ಆಗಿದೆ. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ 273 ಕ್ಲೋಸ್ ಆಗಿತ್ತು. ಇಲ್ಲಿ ಮಾರ್ಕೆಟ್ ಅರೌಂಡ್ 298 ಹತ್ರ ಮಾರ್ಕೆಟ್ ಕ್ಲೋಸಿಂಗ್ ಬಂದಿದೆ. ಅರೌಂಡ್ ಪ್ಲಸ್ ಒಂದು 10 ಪಾಯಿಂಟ್ಸ್ ಅಲ್ಲಿ ಪ್ಲಸ್ ಅಲ್ಲಿ ಇದ್ರೆ ಸೆಟಲ್ಮೆಂಟ್. ನಿಫ್ಟಿ ನೋಡಿ ಮೈನಸ್ ಅಲ್ಲಿ ಸೆಟಲ್ಮೆಂಟ್ ಇದೆ. ಸೊ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಬಟ್ ಮೂಮೆಂಟಮ್ ಎಲ್ಲ ಸೇಮ್ ಇರುತ್ತೆ. ಬನ್ನಿ, ಇವತ್ತು ನಾವು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ಫಸ್ಟ್ ಪಾಯಿಂಟ್ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಟ್ರೇಡ್ ಮಾಡೋರು, ಫಸ್ಟ್ ಪಾಯಿಂಟ್. ಎರಡನೇದು ಯಾರಿಗೆಲ್ಲ ವಿತಿನ್ ಸೆಕೆಂಡ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಕ್ಯಾಚ್ ಮಾಡಕ್ಕಾಗಲ್ಲ ಅವರು ಆದಷ್ಟು ಸೆನ್ಸೆಕ್ಸ್ ನ ಟ್ರೇಡ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಸ್ಕೂಟಿ ಓಡಿಸ್ತಾ ಇರ್ತೀರಾ, ಹೋಂಡಾ ಆಕ್ಟಿವಾ ಓಡಿಸ್ತಾ ಇರ್ತೀರಾ ಜನರಲ್ ಆಗಿ, ಅದ್ರ ಮ್ಯಾಕ್ಸಿಮಮ್ ಸ್ಪೀಡ್ 100 ಇಟ್ಕೊಳ್ಳೋಣ. ನಿಮ್ಗೆ ಈಗ ಬಜಾಜ್ ಗಾಡಿ ಕೊಡ್ತಾರೆ, ಬಜಾಜ್ ಗಾಡಿ ಅದು 180 200 ವರೆಗೂ ಸ್ಪೀಡ್ ಹೋಗುತ್ತೆ. ಕರೆಕ್ಟಾ? ಕಂಟ್ರೋಲ್ ಮಾಡಕ್ಕಾಗತ್ತಾ ನಿಮ್ಗೆ? ಸ್ವಲ್ಪ ಪ್ರೆಷರ್ ಆಗುತ್ತೆ. ಕರೆಕ್ಟಾ? ಇನ್ನು ನೀವು KTM ಬೈಕು ಅಥವಾ 1000cc ಬೈಕ್ ಓಡಿಸ್ತೀರಾ, ಅದೆಲ್ಲ 300 400 ಸ್ಪೀಡ್ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಕಂಟ್ರೋಲ್ ಮಾಡಕ್ಕಾಗತ್ತಾ? ಇಲ್ಲಿರೋದನ್ನ ಮಾಡದೆ ಇಲ್ಲಿ ಕಷ್ಟ. ಸಾಮಾನ್ಯವಾಗಿ ಇದನ್ನ ಈಕ್ವಿಟಿ ಮಾರ್ಕೆಟ್, ಫ್ಯೂಚರ್ಸ್ ಮಾರ್ಕೆಟ್ ಮಾಡೋರು ಡ್ರೈವ್ ಮಾಡುವಂಥದ್ದು. ಆಪ್ಷನ್ ಮಾರ್ಕೆಟ್ ಅಂದ್ರೆ ಸ್ವಲ್ಪ CC ಜಾಸ್ತಿ ಇರುವಂಥದ್ದು. ಎಸ್ಪೆಷಲಿ ಆಪ್ಷನ್ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಅನ್ನೋದು ಈ ರೀತಿ ಹೈ CC ಇರುವಂಥದ್ದು. ಅದನ್ನ ನಿಮ್ಗೆ ಕಂಟ್ರೋಲ್ ಮಾಡಕ್ ಬರುತ್ತಾ? ಥಿಂಕ್ ಮಾಡಿ. ಸೇಮ್ ಅಲ್ವಾ?
ಪ್ಯಾನಿಕ್ ಏನಿಲ್ಲ, ನೀವು ಕಂಟ್ರೋಲ್ ಮಾಡಕ್ ಬಂದ್ರೆ ಗುಡ್, ಯಾವ್ದಾದ್ರು ಅಷ್ಟೇನೆ. ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ದೂರ ಇರಬೇಕು ಅಂತ ನಮ್ಮ ಒಂದು ಒಪಿನಿಯನ್ ಅಷ್ಟೇನೆ, ರೈಟ್? ಸೊ ಇಲ್ಲಿ ಯಾರು ಯಾವ ಗಾಡಿನ ಓಡಿಸ್ತಾ ಇದ್ದೀರಾ, ಯಾವ ರೀತಿ ಇದ್ದೀರಾ ಎಕ್ಸ್ಪರ್ಟ್ ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಆದಷ್ಟು ಕೇರ್ ತಗೊಳ್ಳಿ. ಫೈನಾನ್ಷಿಯಲಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಗೆ ಎಷ್ಟು ಬೇಗ ಹಣ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಆಪ್ಷನ್ಸ್ ಅಲ್ಲಿ, ಅದೇ ರೀತಿ ನಾವು ಟೋಟಲ್ ದುಡ್ಡನ್ನ ಕಳ್ಕೊಳ್ಳುವಂತ ಅವಕಾಶಗಳು ತುಂಬಾನೇ ಇರುತ್ತೆ, ಎಸ್ಪೆಷಲಿ ಆಪ್ಷನ್ ಮಾರ್ಕೆಟ್ ಅಲ್ಲಿ. ಅಂತ ಒಂದು ರಿಸ್ಕಿ ಮಾರ್ಕೆಟ್ ಸೆನ್ಸೆಕ್ಸ್ ಅಂತ ಹೇಳ್ಬೋದು. ಅದು ಒಂದು ರೀತಿ ತುಂಬಾ ರಿಸ್ಕಿ ಮಾರ್ಕೆಟ್ ಆಪ್ಷನ್ ಟ್ರೇಡ್ ಮಾಡೋರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಸ್ಟ್ ರಿಸಲ್ಟ್ ನೋಡ್ಕೊಂಡು ಅಥವಾ ನಿಮ್ಮ ಅಕ್ಕಪಕ್ಕ ಯಾರೋ ದುಡ್ಡು ಮಾಡಿದ್ರು ಅಂತ ನೋಡ್ಕೊಂಡು ನೀವು ನಾಳೆ ದುಡ್ಡು ಮಾಡಕ್ ಬರ್ತೀರಾ. ದುಡ್ಡು ಮಾಡೋಕ್ಕಿಂತ ಮುಂಚೆ ಅದರ ಡೆಪ್ತ್ ಏನಿದೆ ಅಂತ ಫಸ್ಟ್ ತಿಳ್ಕೊಂಡಿರ್ಬೇಕು, ಅದರ ಒಂದು ಅವೇರ್ನೆಸ್ ಅಷ್ಟೇ. ಈ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ದಟ್ ಇಸ್ ಅ ಪಾರ್ಟ್, ಒಂದು ಎಜುಕೇಶನಲ್ ರೀಚ್ ಆಗಬೇಕು ಜನಕ್ಕೆ. ಸೊ ಎಮರ್ಜೆನ್ಸಿಲಿ ಬಂದು ಟ್ರೇಡ್ ಮಾಡಬಾರ್ದು, ಜೊತೆಗೆ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋದೇ, ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ, ಹಾಗಾಗಿ ತಿಳಿಸ್ತಾ ಇದೀವಿ. ಸೊ ರೈಟ್ ನೋಡಿ, ಹಾಗಾದ್ರೆ ಬನ್ನಿ. ಮಾರ್ಕೆಟ್ ಅಲ್ಲಿ ಇವತ್ತು ಸೆನ್ಸೆಕ್ಸ್ ಅಲ್ಲಿ ನನಗೆ 81,100 ಇಂದ 81,500 ವೆರಿ ಇಂಪ್ಯಾಕ್ಟ್ ಆಗುವಂತ ಮಾರ್ಕೆಟ್ ಪಾಯಿಂಟ್ ಆಗುತ್ತೆ. ಈ ಪಾಯಿಂಟ್ ನ ಬ್ರೇಕ್ ಮಾಡಿದ್ರೆ ಮಾತ್ರನೇ ಒಂದು ಗುಡ್ ಮೂಮೆಂಟಮ್ ಸಿಗುತ್ತೆ ನಮಗೆ. ಐದರ್ ಈ ಪಾಯಿಂಟ್ ಹತ್ರ ಅಥವಾ ಈ ಪಾಯಿಂಟ್ ಹತ್ರ ನನಗೆ ಗುಡ್ ಮೂಮೆಂಟಮ್ ಸಿಗುತ್ತೆ. ಒನ್ಸ್ 81,500 ಕ್ರಾಸ್ ಆಯ್ತು ಅಂದ್ರೆ 81,700, ಹಾಗೆ 81,900, 950 ಅದನ್ನ ಕ್ರಾಸ್ ಮಾಡಿದ್ರೆ ನಮಗೆ 82,100 ವರೆಗೂ ಮಾರ್ಕೆಟ್ ಅನ್ನ ಅಪ್ಸೈಡ್ ನಾವು ನೋಡಬಹುದು, ಬಿಗ್ ಮೂಮೆಂಟಮ್ಸ್. ಇನ್ನು ಡೌನ್ ಸೈಡ್ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ 80,950 ಫಸ್ಟ್ ಸಪೋರ್ಟ್ ಆಗುತ್ತೆ. ಮಾರ್ಕೆಟ್ ಫಾಲ್ ಆದಾಗ 80,750 ಇಂದ 80,950 ಇಂದ 80,750, 750 ಇಂದ ಮಾರ್ಕೆಟ್ ಕ್ರಾಶ್ ಆದ್ರೆ ಒಂದು ಬಿಗ್ ಮೂಮೆಂಟಮ್ ಇದೆ 450, ಅಲ್ಲಿಂದ ಡೌನ್ ಟ್ರೆಂಡ್ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. ಇದು ಸೆನ್ಸೆಕ್ಸ್. ಇನ್ನು ಸೆನ್ಸೆಕ್ಸ್ ನ ಟೈಮ್ ಅನ್ನ ನಾವು ನೋಡೋದಾದ್ರೆ, ಇಂಪ್ಯಾಕ್ಟ್ ಆಗುವಂತ ಟೈಮು ಅರೌಂಡ್ 240. ಇಟ್ಸ್ ಎ ಗುಡ್ ಟೈಮ್. ನೋಡಿ, ನಾಳೆ ಒಂದು ಪಾಯಿಂಟ್ ನ ಗಮನ ಇಟ್ಕೊಳ್ಳಿ. ನಾಳೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಈ ಟೈಮ್ ಆದ್ಮೇಲೆ ಪಾರ್ಟಿಸಿಪೇಟ್ ಮಾಡೋರು ಒಂದು ಸ್ಮಾಲ್ ರಿಸ್ಕ್ ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಾಡ್ಕೊಳ್ಬಹುದು, ರೈಟ್? ಈಗ ಲೈವ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಬಂದಾಗ ಏನ್ ಆಕ್ಷನ್ ತಗೊಳ್ಬೇಕು, ಕಾಲು ಯಾವ ರೀತಿ ಇನಿಷಿಯೇಟ್ ಮಾಡಬೇಕು, ಪುಟ್ ಯಾವ ರೀತಿ ಇನಿಷಿಯೇಟ್ ಮಾಡಬೇಕು, ಇದನ್ನ ಲೈವ್ ಮಾರ್ಕೆಟ್ ಅಲ್ಲಿ. ಈಗ ನಾವು ಮಾಡ್ತಾ ಇರೋ ಅನಾಲಿಸಿಸ್ ಆಫ್ ದ ಮಾರ್ಕೆಟ್. ಲೈವ್ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಬೇರೆ ಇರುತ್ತೆ, ಆಕ್ಷನ್ ಪಾರ್ಟ್ ಬೇರೆ ಇರುತ್ತೆ. ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಟ್ರೇಡ್ ಮಾಡ್ತಾ ಇದ್ರೆ, ಈ ಒಂದು ಆಕ್ಷನ್ ಪಾರ್ಟ್ ನ ಹೇಗೆ ತಗೊಳ್ಬೇಕು ಅಂತ ನೀವು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ, ಎಸ್ ಆಕ್ಷನ್ ಪಾರ್ಟ್ ಹೇಗೆ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಲೈವ್ ಅಲ್ಲಿ, ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಎಸ್ ನಮ್ಮ ಒಂದು ವಾಟ್ಸ್ಆಪ್ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇರುತ್ತೆ. ಅದ್ರ ಮುಖಾಂತರ ನೀವು ಲೈವ್ ಮಾರ್ಕೆಟ್ ಯಾವ ರೀತಿ ನಡೀತಾ ಇರುತ್ತೆ ಅಂತ ನೀವು ನೋಡಬಹುದು. ಇನ್ನು ಕೆಲವರು ಯಾರಿಗೆಲ್ಲ ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ, ನಮ್ಮ ಒಂದು ಚಾನಲ್ ಅಲ್ಲಿ ಕೆಲವೊಂದು ಲೈವ್ ಸೆಷನ್ ನ ಕೆಲವೊಂದು ಗ್ಲಿಮ್ಸ್, ಕೆಲವೊಂದು ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ನೋಡಬಹುದು ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಿಮ್ಗೆ ಗೈಡ್ ಮಾಡಕ್ಕಾಗತ್ತೆ, ಎಲ್ಲಿ ಏನು ಯಾವ ರೀತಿ ಇನಿಷಿಯೇಟ್ ಮಾಡಬೇಕು, ಒನ್ ಟ್ರೇಡ್ ನ ಲೈವ್ ಮಾರ್ಕೆಟ್ ಅಲ್ಲಿ ಹೇಗೆ ಡಿಸಿಷನ್ ತಗೊಳ್ಬೇಕು, ರಿಸ್ಕ್ ಹೆಂಗೆ ಡಿಫೈನ್ ಮಾಡಬೇಕು, ಯಾವ್ದು ರೈಟ್ ಟು ರಾಂಗ್ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀವಿ. ಲೈವ್ ಸೆಷನ್ ನೀವು ನೋಡಬಹುದು. ಇನ್ನು ನಾಳೆ ಮಾರ್ಕೆಟ್ ಲೈವ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಲೈವ್ ಸೆಷನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದು ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಕೆಲವರಿಗೆ ಇಂಡೆಕ್ಸ್ ಅನ್ನೋದಕ್ಕಿಂತ ಸ್ಟಾಕ್ ವೆರಿ ಫೇವರ್ ಆಗಿರುತ್ತೆ. ಹಾಗಾಗಿ ಇವತ್ತು ನಾವು 19th ಆಗಸ್ಟ್ ಅಲ್ಲಿ ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡಿರುವಂತ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟಾಕ್ ಬಂದು ನಮ್ಗೆ ABB ಕಂಪನಿ. ABB ಕಂಪನಿ ಇಂಪ್ಯಾಕ್ಟ್ ಆಗೋ ಟೈಮ್ 2 o'clock ಇರುತ್ತೆ. ಟೆಕ್ ಮಹೇಂದ್ರ ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಅರೌಂಡ್ 12:15 ಇರುತ್ತೆ. ಇದರ ಲೆವೆಲ್ಸ್ ಯಾರಿಗೆಲ್ಲ ಬೇಕು ಅಂತ ಹೇಳಿದ್ರೆ, ಎಸ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ನೀವು ಶೇರ್ ಮಾಡಬಹುದು, ಅಥವಾ ಅದ್ರ ಮುಖಾಂತರ ನೀವು ಲೈವ್ ಸೆಷನ್ ಬಂದು ಅಲ್ಲಿ ನೀವು ತಿಳ್ಕೊಳ್ಬಹುದು ಲೆವೆಲ್ಸ್ ಏನಿರುತ್ತೆ, ಹೇಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಲೆವೆಲ್ಸ್ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ, ರೈಟ್? ಈ ಒಂದು 19th ಆಗಸ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಹಾಗೂ ನಿಫ್ಟಿಯ ಲೆವೆಲ್ಸ್ ಕೆಲವೊಂದು ಶಾರ್ಟ್ ಸ್ಟಾಕ್ಸ್ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಜಸ್ಟ್ ಇದು ಎಜುಕೇಶನ್ ಪರ್ಪಸ್ ಆಗಿರೋದ್ರಿಂದ ಯಾವುದೇ ಒಂದು ಡಿಸಿಷನ್ ತಗೊಂಡು ಇಮಿಡಿಯೇಟ್ ಆಗಿ ಟ್ರೇಡ್ ನ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ರೈಟ್? ಸೊ ಬಿಕಾಸ್ ನಿಮ್ಮ ಹಾರ್ಡ್ ಅರ್ನ್ ಮನಿಗೆ ನೀವೇ ಜವಾಬ್ದಾರಿ ಆಗಿರೋದ್ರಿಂದ ಥಿಂಕ್ ಅಂಡ್ ಆಕ್ಟ್ ಅಂತ ಹೇಳ್ತೀನಿ, ರೈಟ್? ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾನು 19th ಆಗಸ್ಟ್ ಏನಾಯ್ತು, ಹಾಗೆ ಫರ್ದರ್ ಮಾರ್ಕೆಟ್ ಅಲ್ಲಿ ಏನೇನು ಲೆವೆಲ್ಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟ್ರೇಡಿಂಗ್ ಡೇ.